ಇದು ಡಿ.ಕೆ. ಸುರೇಶ್ ವರ್ಸಸ್ ಮಂಜುನಾಥ್ ಎಲೆಕ್ಷನ್ ಅಲ್ಲ. ಇದು ಡಿ.ಕೆ. ಶಿವಕುಮಾರ್ ವರ್ಸಸ್ ಮೋದಿ ಎಲೆಕ್ಷನ್. ಅವರು ಡೈನಾಮಿಕ್ ಲೀಡರ್. ಡಿ.ಕೆ. ಸುರೇಶ್ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. 40 ಜನ MLA ಸಮ ಒಬ್ಬ ವ್ಯಕ್ತಿ. ಅವ್ರಿಗೆ ಲೋಕಸಭಾ ಅವಶ್ಯಕತೆ ಇಲ್ಲ, ನಮಗ್ ಬೇಕು, ಜನಕ್ಕೆ ಬೇಕು. ಅದು ಸಿಂಪತಿ ಚುನಾವಣೆ ಮಂಡ್ಯದು, ಆ ಸುಮಲತಂದ ಎಲೆಕ್ಷನ್. ಅಭಿವೃದ್ಧಿ ಅಂದ್ರೆ ಡಿ.ಕೆ. ಸುರೇಶ್ ಅಂದ್ರೆ ಅಭಿವೃದ್ಧಿ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ CM ಆಯ್ತಾರೆ. 3 ಲಕ್ಷ ಲೀಡಿಂದ ಗೆಲ್ತೀವಿ. ಯಾರು ಏನೇ ಹೇಳಿ, ಧರ್ಮಗಳು ಜಾತಿಗಳನ್ನ ಒಡೆದಿ ಆಳೋದ್ರಲ್ಲಿ ಅವರು ನಿಸೀಮರು. ಬಿಜೆಪಿ ಜೊತೆ JDS ಮೈತ್ರಿ ಆಗಿರೋದೇ ಅವ್ರಿಗೆ ದೊಡ್ಡ ಕಂಟಕ. ಬಡವ್ರಿಗೆ ಏನು ಮಾಡಿಲ್ಲ. ಅವರು ಏನ್ ಮಾಡಿದ್ದಾರೆ? ಏನಿಲ್ಲ, ಜೀರೋ. ಅವರು ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ. ಮಂಜುನಾಥ್ ಅವರು ಇಲ್ಲಿ ಯಾರಿಗೂ ಪರಿಚಯ ಇಲ್ಲ. ಅವರು ಬರೀ ಹಾಸ್ಪಿಟ್ಲ್ ಮಾತ್ರ ಸೀಮಿತ. ಜನಗಳು ಕಷ್ಟ ಗೊತ್ತವ್ರಿಗೆ, ಅದರಿಂದ ಅವರೇ ಗೆಲ್ಲೋದು. ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಶಿವಕುಮಾರ್ ಮುಂದೆ ಯಾರು ಅವರೇ ಚಿತ್ರ ಆಗೋದು. ಮೈತ್ರಿ ಮಾಡ್ಕೊಂಡಿರೋದು ಕಾಂಗ್ರೆಸ್ಗೆ ಅನುಕೂಲನೇ ಹೊರತು ಯಾವ್ದು ಅನನುಕೂಲ ಆಗಲ್ಲ. ಬರೀ ಸುಳ್ಳು. ನರೇಂದ್ರ ಮೋದಿ ವಾಯ್ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿನವರು, ಅದರಲ್ಲೂ ರಾಮನಗರದ ಜನರು ಏನು ಹೇಳ್ತಾರೆ ಅಥವಾ ಕಾರ್ಯಕರ್ತರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ನರಸಿಂಹಯ್ಯ. ಓಕೆ, ಈಗ ಆಲ್ರೆಡಿ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಅಂದ್ರೆ ಯಾರು ಪರವಾಗಿದ್ದಾರೆ ಜನ ಜಾಸ್ತಿ ಸರ್? ಇದು ಡಿ.ಕೆ. ಸುರೇಶ್ ವರ್ಸಸ್ ಮಂಜುನಾಥ್ ಎಲೆಕ್ಷನ್ ಅಲ್ಲ. ಇದು ಓಕೆ, ಡಿ.ಕೆ. ಶಿವಕುಮಾರ್ ವರ್ಸಸ್ ಮೋದಿ ಎಲೆಕ್ಷನ್. ಓಕೆ, ಅಮಿತ್ ಶಾ ವರ್ಸಸ್ ಡಿ.ಕೆ. ಸುರೇಶ್ ಎಲೆಕ್ಷನ್. ಓಕೆ, ಇಲ್ಲಿ ಮಂಜುನಾಥದ್ದು ವ್ಯಕ್ತಿ ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಅವ್ರು ಡಾಕ್ಟ್ರು, ಅವ್ರೇನಿದ್ರು ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಹಂಗಿದ್ರೆ ಅವರು ಒಂದು ಹಾಸ್ಪಿಟ್ಲ್ಗಳು ಮಾಡಿ ಸಮಾಜ ಸೇವೆ ಮಾಡ್ಬೋದಾಗಿತ್ತು. ಅವ್ರನ್ನ ಬಲಿಪಶು ಕೊಡೋಕ್ಕೆ ಕರ್ಕೊಬಂದವರು. ಪೈಪೋಟಿ ಕೊಡ್ತಾರೆ ಅಂತ ಅನ್ಸುತ್ತಾ ಹೇಗೆ? ಯಾಕಂದ್ರೆ ರಾಜ್ಯ ರಾಜಕೀಯ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಕ್ಷೇತ್ರ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಆಲ್ರೆಡಿ ರಾಜ್ಯದ ಜನತೆಗೆ, ರಾಷ್ಟ್ರ ಜನತೆಗೆ, ವಿರೋಧ ಪಕ್ಷದವ್ರಿಗೆಲ್ಲ ಗೊತ್ತಿರೋ ವಿಚಾರ. ಅವರು ಡೈನಾಮಿಕ್ ಲೀಡರ್. ಓಕೆ, ಇಡೀ ರಾಜ್ಯದಲ್ಲಿ ಯಾವ ಮೂಲೆಗೆ ಹೋದ್ರೂ ಡಿ.ಕೆ. ಶಿವಕುಮಾರ್ ಅಂದರೆ ಏನು, ಅವ್ರ ಶಕ್ತಿ ಏನು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೆ. ಡಿ.ಕೆ. ಸುರೇಶ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. ಓಕೆ, ಈಕ್ವಲ್ ಟು 40 MLA ಶಕ್ತಿ ಏನಿದೆ, 40 ಜನ MLA ಸಮ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ನಾವು ಕಳ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಲೋಕಸಭಾ ಅವಶ್ಯಕತೆ ಇಲ್ಲ, ನಮಗೆ ಬೇಕು, ಜನಕ್ಕೆ ಬೇಕು. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ, ಗ್ರಾಮ ಪಂಚಾಯತಿ ಮೆಂಬರ್ ಮಟ್ಟದಲ್ಲಿ ಆ ಊರಿನ ಸಮಸ್ಯೆಗಳನ್ನ ಕೇಳಿ ಅವ್ರು ಬಗೆಹರಿಸಿ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ನಿಸೀಮರು. ಓಕೆ, ಈಗ ಡಾಕ್ಟರ್ CN ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ, ಸೊ ಅವ್ರ ಬಗ್ಗೆ ಹೃದಯವಂತ ಅನ್ನುವಂತಹ ಒಂದು ಸಿಂಪತಿ ಕಾರ್ಡ್ ಅನ್ನ ಕೂಡ ಪ್ಲೇ ಮಾಡ್ತಾ ಇದೆ ಬಿಜೆಪಿ ಹಾಗೆ JDS. ವರ್ಕೌಟ್ ಆಗತ್ತಾ ಇದು? ನಮ್ಮ ಆಪೋಸಿಷನ್ ಪಾರ್ಟಿಯವರು ಅದು ಹೇಳ್ತವ್ರೆ ಸಿಂಪತಿ ಅಂತ. ಆ ಸಿಂಪತಿ ವರ್ಕೌಟ್ ಆಗಲ್ಲ. 1 or 2% ಹಂಗೆ ಆಗ್ಬೋದು ಅಷ್ಟೇ. ಆದರೆ ಇಲ್ಲಿ ಅಭಿವೃದ್ಧಿಗೆ ಜನ ಒಲವು ಜಾಸ್ತಿ. ರಾಜ್ಯ ಪ್ರತಿ ಚುನಾವಣೆ ನೋಡಿದಾಗ ಕೂಡ ಸಿಂಪತಿ ಕೂಡ ಕೆಲವೊಂದ್ಸಲ ವರ್ಕೌಟ್ ಆಗತ್ತೆ. ಸೊ ಹಾಗಾಗಿ ಅದು ಸಿಂಪತಿ ಚುನಾವಣೆ ಮಂಡ್ಯದು, ಆ ಸುಮಲತಂದ ಎಲೆಕ್ಷನ್ದು. ಇಲ್ಲಿ ಸಿಂಪತಿ ಪ್ರಶ್ನೆ ಬರೋದಿಲ್ಲ, ಅಭಿವೃದ್ಧಿನೇ ಮುಖ್ಯ. ಅಭಿವೃದ್ಧಿ ಅಂದರೆ ಡಿ.ಕೆ. ಸುರೇಶ್ ಅಂದರೆ ಅಭಿವೃದ್ಧಿ. ಅಂದ್ರೆ ಸಂಸದರಾಗಿ ಡಿ.ಕೆ. ಸುರೇಶ್ ಮಾಡಿರುವಂತಹ ಕೆಲಸಗಳೇ ಅವರಿಗೆ ಕೈ ಹಿಡಿಯುತ್ತೆ ಅಂತನಾ? ರಾಜ್ಯ ಸರ್ಕಾರದ್ದು ಏನು 5 ಗ್ಯಾರಂಟಿಗಳದ್ದು ಶ್ರೀರಕ್ಷೆ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ CM ಆಯ್ತಾರೆ. ನಮ್ಮ ಜಿಲ್ಲೆನಲ್ಲಿ 25 ವರ್ಷದಿಂದ ಮಾಡಿದಾರೆ ಕೆಲಸ. ಕೇವಲ 2-3 ವರ್ಷದಲ್ಲಿ ಇವ್ರು ಮಾಡಿ ತೋರಿಸ್ತಾರೆ. ಜಿದ್ದಾಜಿದ್ದಿನ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಯಾ ಅಥವಾ ತುಂಬಾ ಅಂತರದಿಂದ ಗೆಲ್ತಾರಾ, ಹೇಗೆ ಸರ್? 3 ಲಕ್ಷ ಲೀಡಿಂದ ಗೆಲ್ತೀವಿ. ಯಾರು ಏನೇ ಹೇಳಿ, ಇವರು ದೊಡ್ಡ ಶಕ್ತಿ. ಡಿ.ಕೆ. ಸುರೇಶ್ ಅಂದರೆ 3 ಲಕ್ಷ ಲೀಡಿಂದ ಗೆಲ್ತೀವಿ. ಬಟ್ ಈಗ ಬಿಜೆಪಿ JDS ಏನೋ ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ? ಯಾವುದೇ ರೀತಿ ಇಲ್ಲ. ಅವರು ಬರೀ ಅಭಿವೃದ್ಧಿ ಮೇಲೆ ಎಲೆಕ್ಷನ್ ಮಾಡಲ್ಲ. ಬಿಜೆಪಿಯವರು ಧರ್ಮಗಳು ಜಾತಿಗಳನ್ನ ಒಡೆದಿ ಆಳೋದ್ರಲ್ಲಿ ಅವರು ನಿಸೀಮರು. ಅವ್ರು ಹೇಳ್ತಾರೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತಾರೆ. ಮುಸ್ಲಿಮ್ಸರು ಓಟೆ ಬೇಡ ಹೋಗ್ರಿ, ಒಡ್ರೋಟೆ ಬೇಡ ಹೋಗ್ರಿ, ಈ ಥರ ಕ್ಯಾಟಗಿರಿ ಅವರು. ಜಾತಿಗಳನ್ನ ಒಡೆದಿ, ಧರ್ಮಗಳನ್ನ ಒಡೆದಿ ಅವ್ರು ಎಲೆಕ್ಷನ್ ಮಾಡೋದು. ನಮ್ಮಲ್ಲಿ ಎಲ್ಲ ಜಾತಿನ ಎಲ್ಲ ವರ್ಗಗಳನ್ನ ಸಮನಾಗಿ ತಗೊಂಡು ಹೋಗುವಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಇರೋದು. ಹಾಗಾದ್ರೆ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಬಿಜೆಪಿ ಜೊತೆ JDS ಮೈತ್ರಿ ಆಗಿರೋದೇ ಅವ್ರಿಗೆ ದೊಡ್ಡ ಕಂಟಕ. ಬಿಜೆಪಿ ಜೊತೆ JDS ಮೈತ್ರಿ ಆಗಿರೋದೇ ಡಾಕ್ಟರ್ಗೆ ದೊಡ್ಡ ಕಂಟಕ ಅಂದರೆ ಅದೇನೆ. ಓಕೆ, ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ವಿನ್ ಆಗ್ಬೋದು, ಜೊತೆಗೆ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು? ಮೈತ್ರಿ ಅಭ್ಯರ್ಥಿಗಳು ಶೂನ್ಯ. ಕಾಂಗ್ರೆಸ್ 20 ಸೀಟ್ ಹೊಡಿತೀವಿ ಕರ್ನಾಟಕ. 20 ಸೀಟ್ ಹೊಡಿತೀವಿ ಕರ್ನಾಟಕ. ಕಾನ್ಫಿಡೆನ್ಸ್ ಇದೆಯಾ ಸರ್? 100%. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವರು ಬರೀ TV ಚಾನಲ್ ಮಾತ್ರ, ಪಬ್ಲಿಸಿಟಿ ಮಾತ್ರ. ಅಭಿವೃದ್ಧಿ ವಿಚಾರದಲ್ಲಿ, ಬಡವರ ಬಗ್ಗರ ವಿಚಾರದಲ್ಲಿ, ದೀನದಲಿತರ ವಿಚಾರದಲ್ಲಿ, ಮೈನಾರಿಟಿ ವಿಚಾರದಲ್ಲಿ ಅವರು ಭಾರಿ ಹಿನ್ನಡೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ನಮ್ಮ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು. ಓಕೆ ಸರ್, ಈಗ ಬೆಂಗಳೂರು, ತಮ್ಮ ಹೆಸರು ಸರ್? ರಘು ಅಂತ.
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಯಾರು ನೆಕ್ಸ್ಟ್ ಸಂಸದರಾಗಬೇಕು ಸರ್? ಸುರೇಶ್ ಯಾಕೆ ಸರ್ ಡಿ ಕೆ ಸುರೇಶ್ ಅವ್ರು ಆಗಬೇಕು? ಅವರು ಹಳ್ಳಿಲಿ ಜನ ಅವ್ರಿಗೆ ಭಾಳ ಸ್ಪಂದಿಸ್ತಾರೆ, ಭಾಳ ಚೆನ್ನಾಗಿದೆ, ಅವ್ರಿಗೆ ಗುರುತಿಸ್ತಾರೆ, ಕಾಮಗಾರಿಗಳು ಒಳ್ಳೊಳ್ಳೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ವಿನ್ ಆಗ್ತಾರೆ. ಬಟ್ ಈ ಬಾರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರ ಜೋರಾಗಿದೆ. ಸೊ ಒಂದ್ ಕಡೆ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರು ಮೈತ್ರಿ ಮಾಡ್ಕೊಂಡಿರೋದು ಭಾಳ ತಪ್ಪು. ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಳ್ಳದೇ ಇದ್ದರೆ 5 ಸೀಟ್ ಕೇಳೋರು JDS. ಮೈತ್ರಿ ಮಾಡ್ಕೊಂಡಿರೋ ದಿಸೆಯಿಂದ ಅವ್ರು ಸೋಲ್ತಾರೆ. ಓಕೆ, ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ ಅಂದರೆ ಒಳ್ಳೆ ಡಾಕ್ಟ್ರು, ಬಟ್ ಅವರು ಡಾಕ್ಟ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ತು. ಓಕೆ, ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ವಿನ್ ಆಗುತ್ತೆ? 18 ಸೀಟ್ ಗೆಲ್ತೀವಿ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ನಾವು ಏನೂ ಮಾತಾಡೋಕ್ಕಾಗಲ್ಲ. ಬಟ್ ಅವರು ಬಡವ್ರಿಗೆ ಅದು ಇದು ಅಂತಂತಾರೆ. ಬಡವ್ರಿಗೆ ಏನೂ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ? ಬ್ಯಾಂಕ್ಗೆ 15 ಲಕ್ಷ ಹಾಕ್ತೀನಿ ಅಂತಂದ್ರಲ್ಲ, ಹಾಕಿದಾರ? ಯಾರಿಗೂ ಹಾಕಿಲ್ಲ, ಏನಿಲ್ಲ, ಜೀರೋ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಒಳ್ಳೆ ವ್ಯಕ್ತಿ, ಬೆಳಿಬೇಕು ಅವರು ನಮ್ಮ ರಾಷ್ಟ್ರದಲ್ಲಿ. ಅವ್ರು ಯುವ ನಾಯಕ, ಅವ್ರಿಗೆ ಸಹಾಯ ಮಾಡೋಣ. ಓಕೆ, ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ ಸರ್? ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ? ಅವರು ಪಂಚಾಯತಿ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದಾರೆ, ಜನಗಳಿಗೆ ಸ್ಪಂದಿಸ್ತವ್ರೆ, ಅದರಿಂದ ಡಿ ಕೆ ಸುರೇಶ್ ಗೆದ್ದಿದ್ದಾರೆ. ಅಂದ್ರೆ ಅವರು ಮಾಡಿರುವಂತಹ ಕೆಲಸಗಳೇ ಅವ್ರ ಕೈ ಹಿಡಿಯುತ್ತೆ ಅಂತಾನಾ? ಹೌದು. ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮಂಜುನಾಥ್ ಅವರು ಇಲ್ಲಿ ಯಾರಿಗೂ ಪರಿಚಯ ಇಲ್ಲ. ಅವರು ಬರೀ ಹಾಸ್ಪಿಟ್ಲಿಗೆ ಮಾತ್ರ ಸೀಮಿತ. ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟ್ ಬೀಳೋದು ಇಲ್ಲ. ಇಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಹಳ್ಳಿ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಅರ್ಥ ಇದ್ರ, ಅದರಿಂದ ಅವರು ಸೋಲ್ತಾರೆ, ಆಗೋದಿಲ್ಲ. ಬೆಂಗಳೂರು ರೂರಲ್ ಅಂತ ಬಂದ್ರೆ DK ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತೆ ಕೇಳಿ ಬರ್ತಾ ಇದೆ ಮಾತುಗಳು. ಯಾರ ಕೈ ಮೇಲುಗೈ ಆಗತ್ತೆ ಸರ್? ಡಿ ಕೆ ಶಿವಕುಮಾರ್ ಅವ್ರದ್ದು ಮೇಲ್ಗೈ ಆಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ದೇ ಜಾಸ್ತಿ ಇದಾಗಿರೋದು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿಯವರು ಬರೀ ಸಾಹುಕಾರರು ಮಾತ್ರ. ಮೋದಿ ಅಂಬಾನಿಗೆ ಮಾತ್ರ ಅವರು ಇದು, ಬಡವ್ರ ಬಗ್ರಿಗೆ ಏನು ಮಾಡಲ್ಲ ಅವರು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ನಮ್ಮ ನಾಯಕರು, ಅವರು ಬೆಳಿಬೇಕು ಅಂತ ನಾವು ಇಚ್ಛೆ ಪಡ್ತೀವಿ. ಓಕೆ ಸರ್, ತಮ್ಮ ಹೆಸರು? ಚಿಕ್ಕೇಗೌಡ ಅಂತ. ಬೆಂಗಳೂರು ರೂರಲ್ ಇಂದ ನೆಕ್ಸ್ಟ್ ಯಾರು MP ಆಗಬೇಕು ಸರ್? ಡಿ ಕೆ ಸುರೇಶ್ ಅವರು. ಯಾಕೆ ಡಿ ಕೆ ಸುರೇಶ್ ಅವ್ರು ಆಗಬೇಕು? ಡಿ ಕೆ ಸುರೇಶ್ ಅವರು ಈಗ 2 ಸಾರಿ MP ಆಗಿ ಇಲ್ಲಿವರೆಗೂ ಹಿಂದೆ ಯಾರು ಮಾಡಿದಂಥ ಕೆಲಸ, ಕುಮಾರಸ್ವಾಮಿ CM ಆಗಿರೋ ಕೂಡ ಮಾಡಿದಂಥ ಕೆಲಸ ಮಾಡವ್ರೆ. ಇವತ್ತು ರೈತರುಗಳಿಗೆ ಇಂಡಿವಿಜುವಲ್ಲು TCಗಳು ಹಾಕ್ಕೊಟ್ಟವ್ರೆ. ಒಬ್ಬೊಬ್ಬ ರೈತರಿಗೆ ಇಂಡಿವಿಜುವಲ್ TCಗಳು ಹಾಕ್ಕೊಟ್ಟವ್ರೆ. ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ, ಬರೀ MP ಕ್ಷೇತ್ರದಲ್ಲಿ ಮಾತ್ರನೇ ಮಾಡಿರೋದು. ಇಡೀ ರಾಜ್ಯದಲ್ಲಿ ಎಲ್ಲರ ಕೇಳಿ ರೈತರಿಗೆ ಏನೋ ಇಂಡಿವಿಜುವಲ್ TC ಹಾಕ್ಕೊಟ್ಟವ್ರೆ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ವ್ಯಾಪ್ತಿಯಲ್ಲಿ ಮಾತ್ರ. ಹಿಂದೆ DK ಶಿವಕುಮಾರ್ ಇಂಧನ ಮಂತ್ರಿ ಆಗಿದ್ದಾಗ ಆ ಸ್ಕೀಮ್ ಮಾಡಿಕೊಟ್ಟವ್ರೆ. ಕುಮಾರಸ್ವಾಮಿ CM ಆಗಿದ್ರು, ಏನೂ ಮಾಡಲಿಲ್ಲ. ಆಮೇಲೆ ಅರ್ಕಾವತಿ ನದಿಗೆ ಚೆಕ್ ಡ್ಯಾಮ್ಗಳು ಕುಮಾರಸ್ವಾಮಿ CM ಒಂದು ಮಾಡಿರಲಿಲ್ಲ. ಇವತ್ತು ಅರ್ಕಾವತಿ ನಮ್ಮ ರಾಮನಗರ ತಾಲೂಕು ಲಿಮಿಟು, ಕನಕಪುರ ತಾಲೂಕು ಲಿಮಿಟಲ್ಲಿ ಸುಮಾರು 150 ಚೆಕ್ ಡ್ಯಾಮ್ ಮಾಡವ್ರೆ, 150 ಬ್ರಿಡ್ಜ್ಗಳು ಮಾಡವ್ರೆ. ಕುಮಾರಸ್ವಾಮಿ ಮಾಡಿರಲಿಲ್ಲ. MP ಅವರಿಗೆ ಕೆಲಸ ಮಾಡೋದೇನು ಗೊತ್ತು, ಮತ್ತು ಕಂದಾಯ ಗ್ರಾಮ ಅಂತ ಏನು ಗೊತ್ತು. ಈ ಖಾತೆ ಆಗದಂಥ ಸಮಸ್ಯೆ ಇದ್ದವನ್ನ ಫಾರೆಸ್ಟ್ ಜಮೀನುಗಳನ್ನ ಲೀಗಲ್ ಮಾಡಿ, ಇನ್ನೊಂದು ಮಾಡಿ, ಕಾನೂನು ಪ್ರಕಾರ ಏನು ಬೇಕು ಜನಗಳು ಸಹಾಯ ಮಾಡವ್ರೆ. ಎಷ್ಟೋ ವರ್ಷದಿಂದ ಆಗದೆ ಇರೋಂತೆಲ್ಲ ಮಾಡಿಕೊಟ್ಟವ್ರೆ. ಜನಗಳು ಕಷ್ಟ ಗೊತ್ತವ್ರಿಗೆ, ಅದರಿಂದ ಅವರೇ ಗೆಲ್ಲೋದು. ಓಕೆ, ಬಟ್ ಈಗ ಬಿಜೆಪಿ ಒಂದ್ ಕಡೆ ಹೇಳುತ್ತೆ ಕಾಂಗ್ರೆಸ್ ಭದ್ರಕೋಟೆ ಆಗಿರ್ಬೋದು, ಬಟ್ ಈ ಬಾರಿ ನಾವು ಛಿದ್ರ ಮಾಡ್ತೀವಿ ಅಂತ ಬೆಂಗಳೂರು ಗ್ರಾಮಾಂತರವನ್ನ. ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಶಿವಕುಮಾರ್ ಮುಂದೆ ಯಾರು ಅವರೇ ಛಿದ್ರ ಆಗೋದು, ಶಿವಕುಮಾರೇ ಹೀರೋ ಆಗೋದು. ಓಕೆ, ಬಟ್ ಈಗ ಒಂದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ DK ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಜೋರಾಗಿದೆ. ಏನಾಗುತ್ತೆ ಸ್ಟ್ರಾಟಜಿ ಎಲ್ಲ? ಈಗ ಮೊದಲೇ ನಡೆದಂಥ ಬೈ ಎಲೆಕ್ಷನಲ್ಲಿ BJP JDS ಒಂದಾಗಿ ಎಲೆಕ್ಷನ್ ಮಾಡಿದ್ದು. ಕುಮಾರಸ್ವಾಮಿ ಶ್ರೀಮತಿ ಅವ್ರು ನಿಂತಾಗ ಅವತ್ತೇ ಸುರೇಶ್ ಅವ್ರು ಗೆದ್ದವ್ರೆ. ಇವತ್ತು ಅದೇ ರೀತಿ ಎಲೆಕ್ಷನ್ ಆಗೋದು, ಇವತ್ತು ಕೂಡ ಸುರೇಶ್ ಅವರೇ ಗೆಲ್ಲೋದು. ಓಕೆ, ಮೈತ್ರಿಯಿಂದ ಯಾವುದೇ ಹಿನ್ನಡೆ ಆಗಲ್ವಾ ಹಾಗಾದ್ರೆ? ಏನೂ ಆಗಲ್ಲ. ಮೈತ್ರಿ ಮಾಡ್ಕೊಂಡಿರೋದು ಕಾಂಗ್ರೆಸ್ಗೆ ಅನುಕೂಲನೇ ಹೊರತು ಯಾವುದೋ ಅನಾನುಕೂಲ ಆಗಲ್ಲ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್? ಏನೊಂದು 2 ರಿಂದ 3 ಲಕ್ಷ ಹಿಡಿದು ಗೆಲ್ತಾರೆ. ಓಕೆ, 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ, ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ತಾರೆ? ಮೈತ್ರಿ ಅಭ್ಯರ್ಥಿ ಒಂದು ಗೆಲ್ಲಲ್ಲ, 15 ಮೇಲೆ ಕಾಂಗ್ರೆಸ್ ಗೆಲ್ತವೆ. ಓಕೆ, ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳ್ತೀರಿ ಬಿಡಿ, ಅವ್ರಿಗೆ ಬಡವ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ ಅವ್ರಿಗೆ. ಮಾತೆತ್ತು ಶ್ರೀಮಂತರುಗಳು ಮನ್ನಾ ಮಾಡೋದು, ಶ್ರೀಮಂತರುಗಳು ಸಪೋರ್ಟ್ ಮಾಡೋದು ಅಷ್ಟೇ. ಕೆಳಬಡ್ಡ ಬಡವ್ರಿಗೆ ಏನು ಸಹಾಯ ಮಾಡಲ್ಲ. ಅಕ್ಕಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡದೆ ಹೋದ್ರು. ದುಡ್ಡು ಕೊಡ್ತೀವಿ ಅಂದರೆ ಇವ್ರು ಏನು ಮಾಡ್ತಾರೆ ಬಡವ್ರ ಬಗ್ಗೆ? ಅವ್ರು ಬಡವ್ರ ಬಗ್ಗೆ ಕಾಳಜಿನೆಲ್ಲ ಬಿಡಿ ಅವ್ರಿಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಹಿಂದಿಂದ ರಾಜಕಾರಣದ ಫ್ಯಾಮಿಲಿ ಬಂದಿರೋವಂಥವ್ರು. ಅವರು ಒಂದ್ಸಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅವ್ರು ಯಾವ ರೀತಿ ಆಳ್ವಿಕೆ ಮಾಡೋದು ನೋಡಬೇಕು. ಅದರಿಂದ ಈ ಸಾರಿ ಅವಕಾಶ ಆದರೆ ಆಗಲಿ.
ಓಕೆ ಸರ್, ತಮ್ಮ ಹೆಸರು? ರಾಮಣ್ಣ ಅಂತ. ಓಕೆ, ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟ್ರು ಯಾರು ಗೆಲ್ತಾರೆ? ಸುರೇಶ್ ಗೆಲ್ತಾರೆ. ಯಾಕೆ ಸರ್ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ? ಬಡವ್ರು ಸಂಧಿಸ್ತಾರೆ, ಮನೆ ಗೊತ್ತು. ಮಂಜುನಾಥ್ಗೆ ಏನು ಗೊತ್ತು? ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ಆಸ್ಪತ್ರೆ ಮಾಡಬೇಕಾಯಿತು, ಇಲ್ಲಿಗೆ ಯಾಕೆ ಬರಬೇಕಾಯ್ತು ಪಾಪ ಅವ್ರು ಬಂದು ತಂದು ಬಲಿಪಸ್ ಮಾಡ್ತಾವ್ರೆ. ಈ ದೇವೇಗೌಡರು ಅವ್ರ ಪಕ್ಷದಲ್ಲೇ ನಿಲ್ಸ್ಕೋಬೋದಾಯಿತು, ಬಿ ಜೆ ಪಿಗೆ ಯಾಕೆ ಕಳಿಸಿದ್ರು? ಅವ್ರ ಪಕ್ಷದಲ್ಲಿ ನಿಲ್ಸ್ಕೋಬೋದಾಯ್ತಲ್ಲ, ಅವ್ರು ಎಳೆಯ ತಾನೆ ನಿಂತ್ಕೋಬೋದಲ್ಲ. ಬಿ ಜೆ ಪಿ ಚಿಹ್ನೆಗೆ ಯಾಕೆ ಕಳಿಸಿದ್ರು? ಕೆಲಸ ಮಾಡಿದರೆ ಗೆಲ್ಸ್ಕೋಬೋದಾಯ್ತಲ್ಲ ಅಲ್ವರ. ನಮ್ಮ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆದ್ದೇ ಗೆಲ್ತದೆ. ಎಂ ಪಿ ಅವ್ರು ಆದೇ ಆಯ್ತಾರೆ, ನಮ್ಮ ಸುರೇಶು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದೇ ಆಯ್ತಾರೆ. ರಾಜ್ಯದಲ್ಲಿ 20 ಸೀಟು ಹೊಡಿತೀವಿ. ಬಟ್ ಈಗ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಸ್ಟ್ರಾಟಜಿ ಮಾಡ್ತಾ ಇದೆ ಬಿಜೆಪಿ JDS ಕೂಡ. ಸೊ ಅದೆಲ್ಲ ವರ್ಕೌಟ್ ಆಗತ್ತಾ ಇಲ್ಲಿ? ಏನೂ ಆಗಲ್ಲ. ಬಿ ಜೆ ಪಿ ದಳದವರು ಹತ್ರ ಬತ್ತಾ ಮನೆ ಹೊತ್ಕೋತಾರೆ. ಅವ್ರು ಎಲ್ಲ ಹೊತ್ಕೋತಾರೆ ಅಂತ ನಾನು ಬಿ ಜೆ ಪಿಲಿ ಕೆಲಸ ಮಾಡಿಬಿಟ್ಟು ಬಂದಿರೋನು. ಅವ್ರು ಹೆಂಗೆ ಹೊತ್ಕೋತಾರೆ, ಎಲ್ಲಿರ್ತಾರೆ, ಚೆನ್ನಾಗಿ ಅನುಭವ ಅದೇ ನನಗೆ. ಹೆಂಗೆ ಸುಳ್ಳು ಆಸನೆ ಕೊಡ್ತಾರೆ, ಮೀಟಿಂಗಲ್ಲಿ ಹಿಂಗೆ ಹೇಳ್ಬೇಕು ಅಂತ ಸುಳ್ಳು ಹೇಳ್ತಾರೆ. ನಾನೆಲ್ಲ ನೋಡ್ಕೊಂಬಂದಿರೋನು. ಅಲ್ಲೂ ನಾನು ಬಿ ಜೆ ಪಿಲಿ 2 ವರ್ಷ ಕೆಲಸ ಮಾಡಿದವನು, ಕಾಂಗ್ರೆಸ್ನಿಂದ ಹೋಗಿ. ನಮ್ಮ ಪಿ ನಾಗರಾಜಿಂದ ನಾನು ಬಿ ಜೆ ಪಿಗೆ ಹೋಗಿದೆ. ತಿರ್ಗಿ ನಮ್ಮ ಪಿ ನಾಗರಾಜ್ ಇಲ್ಲಿಗೆ ಬಂದ್ಬಿಡವ್ರೆ. ನಾನು ತಿರ್ಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಆದರೆ ಕೆಲಸ ಮಾಡ್ತೀನಿ, ಕಾಂಗ್ರೆಸ್ ಕೆಲಸ ಮಾಡ್ತೀನಿ. ಹಾಂ, ಅದು ಗೊತ್ತು ಅವ್ರು ಮಾಡೋದು. ಬಿ ಜೆ ಪಿಯವ್ರು ಏನೇನು ತಂತ್ರ ಮಾಡ್ತಾರೆ ನಮಗೂ ಗೊತ್ತು, ನಾವು ರಾಜಕೀಯ ಮಾಡ್ತೀವಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಸಾವುಕಾರರಿಗೆ ಬಡವ್ರಿಗೆ ಏನು ಮಾಡೋರೆ? 15 ಲಕ್ಷ ಹಾಕ್ತೀನಿ ಅಂದರು ಅಕೌಂಟ್ಗೆ, ಜೀರೋ ಅಕೌಂಟ್ಗೆ ಹಾಕಿದ್ರಾ? ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಡ್ತು, 5 ಗ್ಯಾರಂಟಿನೂ ಫೇಸ್ ಮಾಡ್ತು. ನೀವು ಎಲ್ಲಿ 15 ಲಕ್ಷ ಹಾಕಿದ್ರಾ? ಬರೀ ಸುಳ್ಳು. ನರೇಂದ್ರ ಮೋದಿ ವಾಯ್ ಅಷ್ಟೇ, ಏನಿಲ್ಲ. ಹೆಣ್ಮಕ್ಳು ಪಾಪ ಬಸ್ನಲ್ಲೆಲ್ಲ ಫ್ರೀ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತಾರೆ. ಅಕ್ಕಿ 5 kg ಅಕ್ಕಿ 10 kg ಅಕ್ಕಿ ಕೊಟ್ಟು ಅದಕ್ಕೆ ದುಡ್ಡು ಕೊಡ್ತಾಯಿದ್ದೀವಿ. ಅವರೆಲ್ಲ ನಮ್ಮ ಖರ್ಚಿಗೆ ಆಯ್ತದೆ ಅಂತಾರೆ, ಬಸ್ನಲ್ಲಿ ಓಡಾಡ್ತಾರೆ. ಹೆಣ್ಮಕ್ಳು ಹೋಗಿ ಕೇಳಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರ ರಾಜಕೀಯ ಹಿಂದಿಂದ ಅವರು ತಂದೆ ಅಜ್ಜಿ ಎಲ್ಲ ಮರಣ ಹೊಂದವರು. ಅವ್ರು ಇವಾಗ ಯುವಕ ನಾಯಕರು ಹೋಯ್ತವ್ರೆ. ಈ ಬಿ ಜೆ ಪಿಯವರು ಸಹಿಸ್ನಾರರು. ಸರ್, ಈಗ ಬಿಜೆಪಿ ಹೇಳ್ತಾ ಇದೆ ಬಂಡೆ ವರ್ಸಸ್ ಹೃದಯವಂತ ಅಂತ ಒಂದು ಸ್ಟ್ರಾಟಜಿನ ಪ್ಲೇ ಮಾಡ್ತಾ ಇದೆ ಬಿಜೆಪಿ ಮತ್ತು JDS. ಇದಕ್ಕೇನು ಹೇಳ್ತೀರಾ? ಹೃದಯವಂತ ಅಂದರೆ ಅವರು ಡಾಕ್ಟ್ರಾಗಿ ಇರಬೇಕಾಯ್ತು. ರಾಜಕಾರಣಕ್ಕೇನೋ ಅವ್ರಿಗೇನು ಗೊತ್ತಿಲ್ಲ. ಡಾಕ್ಟ್ರ್ ಅಂದರೆ ಈಗ ಹೃದಯವಂತ ಅಂದ್ರೇನೋ, ಈಗ ಈ ಹಾಸ್ಪಿಟ್ಲು ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲ್, ಅದು ಇವರು ಎಂಪ್ಲಾಯ್ ಅಲ್ಲ ಅಷ್ಟೇ. ಇವರೇನು ಸ್ವಂತ ಹಾಸ್ಪಿಟ್ಲು ಕಟ್ಟಿ ಬಡವ್ರ ಬಗ್ಗರಿಗೆ ಫ್ರೀಯಾರ್ಗೂ ಏನು ಸರ್ವಿಸ್ ಮಾಡಿಲ್ಲ. ಗೌರ್ಮೆಂಟು ಅವ್ರಿಗೆ ಅನುದಾನ ಕೊಡ್ತಿತ್ತು. ಅನುದಾನದಲ್ಲಿ ಯಾರೇ ಹೋಗಿ ಫೋನ್ ಮಾಡಿದ್ರೂ ಸಹಾಯ ಮಾಡೋ ಒಂದು ಕೆಪಾಸಿಟಿ ಇತ್ತು, ಮಾಡ್ಕೊಂಬತ್ತಿದ್ರು. ಆದರೆ ಅವ್ರನ್ನ ಒಳ್ಳೆತನ ಮಾಡೋರೆ ಅಂತಲೇ ಅವ್ರನ್ನ 3 ಸಾರಿ ಕಂಟಿನ್ಯೂ ಮಾಡಿದ್ರು. ರಿಟೈರ್ಡ್ ಆದರೂ ಕೂಡ ಸಿದ್ದರಾಮಯ್ಯನವರು ಕೂಡ 6 ತಿಂಗಳು ಕಂಟಿನ್ಯೂ ಮಾಡಿದ್ರು. ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ. ಆ ಒಳ್ಳೆತನಕ್ಕೆ ಅವರು ಉಳ್ಕೊಬೇಕಾಯ್ತು. ಅವರು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು MLA ಕ್ಷೇತ್ರದಲ್ಲಿ ಎಷ್ಟು ಪಂಚಾಯತಿ ಬರ್ತವೆ, ಪಂಚಾಯತಿಗೆ ಎಷ್ಟು ಊರು ಬರ್ತವೆ, ಆ ಪಂಚಾಯತ್ ಎಷ್ಟು ಬೂತ್ ಬರ್ತವೆ ಅನ್ನೋದೇನು ಗೊತ್ತಿಲ್ಲ. ಅವರೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮವ್ರು ಎಲೆಕ್ಷನ್ ಮಾಡ್ಕೊಬಿಡ್ತಾರೆ. ಸರ್, ಈಗ DK ಬ್ರದರ್ಸ್ನ ಬಂಡೆ ಅಂತ ಹೇಳ್ತಾ ಇದೆ ಬಿಜೆಪಿ, ಜೊತೆಗೆ ಬಂಡೆ ವರ್ಸಸ್ ಹೃದಯವಂತ ಅಂತ ಬಿಂಬಿಸ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಬಂಡೆ ವರ್ಸಸ್ ಹೃದಯವಂತ ಅಂತ. ಹೃದಯವಂತರು ಅವರು. ಬಡವ್ರಿಗೆ ಏನೇ ಹೋದ್ರು ಅವ್ರ ಮನೆ ಹತ್ರ ಕುಂಡ್ರಿಸಿ ಮಾತಾಡಿ. ಏನಂದ್ರೆ ಮಂಜುನಾಥ್ ಅವ್ರನ್ನ ಹೃದಯವಂತ ಅಂತ ಹೇಳ್ತಾ ಇದ್ದಾರೆ, ಇವ್ರನ್ನ ಬಂಡೆ ಅಂತ ಬಿಂಬಿಸ್ತಾ ಇದ್ದಾರೆ ಬಿಜೆಪಿ ಅವರು. ಅಲ್ಲ, ಈಗ ಬಂಡೆ ಅಂತ ಬಿಂಬಿಸ್ತವ್ರಲ್ಲ, ಆ್ಯಕ್ಚುಲಿ ಈಗ ಅವ್ರು ಬಂಡೆ ಆಗ್ಬಿಟ್ಟಿದ್ದಾರೆ. ಮಂಜುನಾಥ್ ಅವರು ಬಂಡೆ ಮಾಡ್ಕೊಂಡಿಸ್ಬಿಟ್ಟವ್ರೆ. ಯಾರು? ಕುಮಾರಸ್ವಾಮಿ ಅವರು ಅವ್ರ ಮಾವರನ್ನ ಬಂಡೆ ಮಾಡ್ಕೊಂಡಿಸ್ಬಿಟ್ಟವ್ರು ಪಾಪ. ಏಕೆ ಅಂದರೆ ಅವರೇನೋ ಡಾಕ್ಟ್ರ್ ಆಗಿದ್ದರು, ಭಾಳ ಹೆಸರು ಮಾಡಿದರು. ಹಾಗಾಗಿ ಅವ್ರ ಹೆಸರು ಉಳಿಸ್ಕೊಬೋದಾಯಿತು. ಬಟ್ ಇಲ್ಲ, JDS ಇಂದನೇ ನಿಲ್ಲಿಸ್ಬೋದಾಯಿತು. ಮಿಂಗಲ್ಲಾಗಿ ಮಾಡಿದ್ರು, ಭಾಳ ಅವ್ರಿಗೆ ತೊಂದರೆ ಆಗ್ತದೆ. ಹಾಂ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.